ನಾವು ತುಂಬಾ ಮಿಸ್ ಮಾಡ್ಕೊಂಡಿದ್ದು ಆ ಸ್ಟೆಪ್ ಕೆಂಪಕ್ಕೋ. ಅದ್ನ್ಯಾಕೆ ನೀವು ಮಾಡ್ಲೇ ಇಲ್ಲ ಬಿಗ್ ಬಾಸ್ ಅಲ್ಲಿ? ಅಂದರೆ ಅಲ್ಲಿ ಆ ಮ್ಯೂಸಿಕ್ ಹಾಕ್ತಾರಲ್ಲ, ಅಂದರೆ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮ್ಯೂಸಿಕ್ ಹಾಕೋರು, ಆ ಮ್ಯೂಸಿಕ್ಗೆ ಏನಿರ್ತದೆ ಅದನ್ನ ಮಾಡ್ಬೇಕಾ ಅನಿವಾರ್ಯ ಆಯಿತು. ಇಲ್ಲ ಬಿಟ್ರೆ ಸಾಂಗ್ ಹಾಕಂಡು ಅಥವಾ ಮೊಬೈಲ್ನಲ್ಲಿ ಹಾಕೊಂಡು ಮಾಡ್ಬೋದಾಗಿತ್ತು. ಅಲ್ಲಿ ಆ ಥರ ಅವಕಾಶ ಇರಲಿಲ್ಲ. ಅವ್ರು ಏನು ಹಾಕ್ತಾರೆ, ಏನು ಸಾಂಗ್ ಹಾಕ್ತಾರೆ ಅದಕ್ಕೆ ಮಾಡೋ ಥರ ಇತ್ತು. ಅದರಿಂದ ಅದು ಆ ಸಾಂಗ್ನ ಮಾಡೋಕ್ಕಾಗಲಿಲ್ಲ. ನಮ್ಮ ಪಬ್ಲಿಕ್ ಟಿವಿ ಆಡಿಯನ್ಸಿಗೆ ಒಂದು ಸ್ಟೆಪ್ ಮಾಡಿ ತೋರಿಸ್ಬಿಡ್ಬೋದಾ ಹಂಗೆ ಬಾಯಲ್ಲೇ ಹೇಳ್ಕೊಂಡು? ಕೆಂಪಕ್ಕೋ ಕಾಳಕೋ ಕರ್ಗಕೋ ಕೆಂಪಕ್ಕೋ ಊರೆಲ್ಲ ಮದುವೆ ಆಯ್ತವ್ರು ನನ್ಗೊಂದು ಹೆಂಗೆ ನೋಡ್ರಕೋ ನಗನಗುತ್ತಾ ಚೆನ್ನಾಗಿರ್ಲಿ ಅನ್ಕೊಂಡೆ. ಸೂಪರ್. ಯಾವಾಗಲೂ ಅದು ಮಿಸ್ ಮಾಡ್ಕೋತೀವಿ. ಆ ಚಂದ್ರಪ್ರಭಾ ಅವರ ಅದು ಯುನಿಕ್ ಸ್ಟೈಲ್, ಅದಕ್ಕೆ ಅವ್ರದ್ದೇ ಅಥೆಂಟಿಕ್ ಮಾರ್ಕ್ ಸೀಲ್ ಇರೋದು ಅಲ್ವಾ? ಓಕೆ, ಈಗ ಆಚೆ ಬಂದ ಮೇಲೆ ನೀವು ಹೇಳಿದ್ರಿ ಈಗಾಗಲೇ ಸಿನಿಮಾದ್ದು ಇದ್ರ ಪ್ಲ್ಯಾನು ಅಂತೇಳಿ. ನೀವು ಬಿಗ್ ಬಾಸ್ ವಿನ್ ಆಗಿ ಬಂದಿದ್ರೆ ನೀವು ಹೇಳಿದ್ರಿ ಮನೆ ಇದು ರೆಡಿ. ಫ್ಯಾಮಿಲಿ ಕಡೆ ಏನು, ನಿಮ್ಮ ಫ್ಯಾಮಿಲಿಗೆ ಏನು ಮಾಡಬೇಕು ಆ ಥರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಬಿಗ್ ಬಾಸಿಂದ ಬಂದಮೇಲೆ ನಾನು ಬಿಗ್ ಬಾಸಿಂದ ಬಂದ ತಕ್ಷಣ ಅದೇ ನಾನು ಊರ ಬಗ್ಗೆ ಒಂದು ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಊರಿಗೆ ನನ್ನ ಕಡೆ ವೈಫ್ ಇಂಥದ್ದು ಕೊಡಿಸು ಇಂಥದ್ದು ಅಂತ ಹೇಳಿರಲಿಲ್ಲ, ಆ ಥರ ಏನು ಹೇಳಿರ್ನಿಲ್ಲ. ನಮ್ಮ ಅಮ್ಮನೂ ಏನು ಹೇಳಿರ್ನಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ನನ್ನ ಹೆಂಡತಿಗೆ, ನಂದೊಂದು ಆಸೆ ನಮ್ಮೂರಿಗೆ ನನ್ನೊಂದು ಏನಾದ್ರು ಒಂದು ಸಣ್ಣ ಒಂದು ಸೇವೆ. ತುಂಬ ಭಾವುಕರಾದ್ರೆ ಆಗುತ್ತೆ. ಮುಂದೊಂದು ದಿನ ಒಳ್ಳೆ ಕೆಲಸಕ್ಕೆ ಒಳ್ಳೆ ಮಾರ್ಗ ದೇವರು ತೋರಿಸ್ತಾನೆ. ಒಳ್ಳೇದಾಗಬೇಕು ನಿಮ್ಮಿಂದ ಅಂತಿದ್ರೆ ಅದು ಇವತ್ತೆಲ್ಲ ನಾಳೆ ಆಗುತ್ತೆ ಖಂಡಿತವಾಗ್ಲೂ. ಬೇಜಾರು ಮಾಡ್ಕೋಬೇಡಿ. ಅದೊಂದು ಅಷ್ಟೇ, ಒಂದು ಊರ ಬಗ್ಗೆ ಒಂದು ಅಭಿಮಾನ, ಒಂದು ಪ್ರೀತಿ. ನಾವಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಅದೊಂದು ಏನಾದರೂ ಒಂದು ಆಸ್ಪತ್ರೆ, ಒಂದು ಬಸ್ಸನ್ನು ವ್ಯವಸ್ಥೆ ಮಾಡೋಣ ಒಂದು ಆಸೆ ಇತ್ತು. ಅಂದರೆ ನಿಮಗೆ ಒಂದು ಹಿಂಟ್ ಆ ಅನುಭವಕ್ಕೆ ಬಂದಿರುತ್ತೆ. ಅಂದರೆ ನಿಮ್ಗೆ ಅಲ್ಲಿ ತೊಂದರೆ ಆಗಿದ್ದು ಆಸ್ಪತ್ರೆಯಿಂದ ಪ್ರಾಬ್ಲಮ್ ಅಂದರೆ ಹತ್ತಿರದಲ್ಲಿ ಇಲ್ಲ ಅಂದ ತಕ್ಷಣ, ಹೌದು ಹತ್ತಿರದವರಿಗೇನು ಪ್ರಾಬ್ಲಮ್ ಆಗಿದ್ದಾಗ ನಿಮ್ಗೆ ಅನುಕೂಲ ಸಿಕ್ಕಿರಲ್ಲ, ಅದಕ್ಕೋಸ್ಕರ ಬೇಜಾರಾಗಿರ್ತೀರ. ಹಂಗಾಗಿರುತ್ತೆ. ಅದು ನಮ್ಮ ತಂದೆ ಮೇಲೆ ಎಫೆಕ್ಟು ಬೀರಿತ್ತದು. ನಮ್ಮ ತಂದೆ 12 ವರ್ಷ ಆಯಿತು ತೀರೋಗಿ. ಅವ್ರಿಗೆ ಹುಷಾರಿರಲಿಲ್ಲ, ಗಂಟ್ಲು ಆಪ್ರೇಷನ್ ಆಗಿ ಅವ್ರಿಗೆ ಮಾತೆ ಹೊರಟೋಗ್ಬಿಡ್ತು. ಈಗ ನಿಮ್ಮ ಹತ್ರ ಕಾರು ಎಲ್ಲ ಇದೆ, ಆದರೆ ಅದೇ ಬೇಜಾರು. ಅದಕ್ಕೆ ಕಳ್ಕೊಂಡವರಿಗೆ ಗೊತ್ತು ಅದು ನೋವು ಏನು ಅನ್ನೋದು. ಅವ್ರಿಗೆ ಗಂಟ್ಲು ಆಪ್ರೇಷನ್ ಆಗ್ಬಿಟ್ಟು ಅವ್ರಿಗೆ ಮಾತೆ ಹೊಂಟೋಗ್ಬಿಡ್ತು ನಮ್ಮ ತಂದೆಯವ್ರಿಗೆ. ಕೊನೆ ಟೈಮ್ ಆ ಸಾಯಿ ಟೈಮಿಂದ ನಮ್ಮ ಜೊತೆ ಏನಾರು ಮಾತಾಡಬೇಕು ಅಂದ್ರೆ ಅವ್ರು ಏನೋ ಅಂತ ಅಂದರು, ನಮಗೆ ಕೇಳಿಸ್ತಿರ್ಲಿಲ್ಲ. ಕೆಲವೊಂದು ಟೈಮ್ನಲ್ಲಿ ಪೆನ್ನು ಪೇಪರಲ್ಲಿ ಬರೆದೇ ಹೇಳೋರು. ಎಷ್ಟು ವರ್ಷ ಆಗಿತ್ತು ಸರ್ ನಮ್ಮ ತಂದೆ? ಅದೇ ಸತ್ತಿ 12 ವರ್ಷ ಆಯಿತು. ಅಲ್ಲ, ಎಷ್ಟು ವರ್ಷ ಆ ಥರ ಆಯಿತು ಪಾಪ? ಅವ್ರು ಹೆಚ್ಚು ಕಡಿಮೆ ಅವ್ರಿಗೆ 1.5 ವರ್ಷ ಬರೀ ಪೇಷೆಂಟಾಗಿ ಒದಾಡಿದ್ರು. ಕೊನೆ ಟೈಮ್ನ ಅವ್ರು ಸಾಯೋದು ಒಂದು ಸ್ವಲ್ಪ ದಿನ. ನನಗೆ ಆಪ್ರೇಷನ್ ಮಾಡಿದ ತಕ್ಷಣ ಇಲ್ಲಿ ಆಪ್ರೇಷನ್ ಮಾಡಿದ್ರು, ಗಂಟ್ಲು ಧ್ವನಿ ಪೆಟ್ಟಿಗೆ ತೆಗೆದುಬಿಟ್ಟಿರಲಿ ನಮ್ಮ ತಂದೆಗೆ. ಅಂದರೆ ಇಲ್ಲಿ ಕ್ಯಾನ್ಸರ್ ಆಗ್ಬಿಟ್ಟಿದ್ದಾಗ ಇದು ಗಂಟ್ಲು ತೆಗೆದುಬಿಟ್ಟಿರಲಿ, ಮಾತಾಡೋಕ್ಕಾಗ್ತಿರಲಿಲ್ಲ, ಮಾತು ಬರೋದೇ. ಇಲ್ಲಿ ತೆಗೆದ್ರೆ ಮಾತು ಹೋಗ್ಬಿಡುತ್ತೆ. ಏನು ಮಾತಾಡಬೇಕು ಅಂದರೂ ಅವರು ಹೇಳೋಕ್ಕಾಗ್ತಿರಲಿಲ್ಲ. ಸಾಯೋ ಟೈಮ್ನಲ್ಲಿ ಏನೋ ಹೇಳ್ಬೇಕು ಅಂತ ಹೊರಡ್ತಾರೆ, ಅರ್ಥ ಆಗ್ತಾಯಿಲ್ಲ. ಅವಾಗ ಇಲ್ಲಿ ಬರೋದ್ರು. ಏನಂದರೆ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ. ಆ ಪತ್ರ ಆದಮೇಲೆ ನೆಕ್ಸ್ಟು ಪತ್ರ ಅಂತ ನೋಡುತ್ತೇನೆ. ಈಗ ಹೋದ್ವಾರ ಪತ್ರದ್ದು ಇತ್ತು ಗೊತ್ತೆ, ಆ ಪತ್ರ ನನ್ನ ಅದಕ್ಕೇ ತುಂಬ ಎಮೋಷನಲ್ ಆಗೈತೆ. ಏನಕ್ಕೆ ಅಂದರೆ ಇದು ಅದು ನಮ್ಮ ತಂದೆ ಬರೆದಿರೋಂಥ ಪತ್ರನ ತುಂಬ ಜೋಪಾನವಾಗಿ ಇಟ್ಟಿದ್ದೀನಿ. ಬೈ ಚಾನ್ಸ್ ಏನೋ ಒಂದು ಟಾಸ್ಕ್ ವಿಚಾರದಲ್ಲಿ ಬೈ ಚಾನ್ಸ್ ಆ ಪತ್ರನೇ ತಂದುಬಿಟ್ಟಿದ್ರೆ ಒರಿಜಿನಲ್ಲ, ಅಥವಾ ನಮ್ಮಮ್ಮ ಏನೋ ಬರೆದಿದ್ರೆ ಬೈ ಚಾನ್ಸ್ ಆ ಪತ್ರ ಏನಾರ ಈಗ ಒರಿಜಿನಲ್ ನಮ್ಮ ತಂದೆದ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಬಿಟ್ಟು ಹರಿದೋಗ್ಬಿಟ್ರೆ ಅಂತ ಈ ಥರ ಎಲ್ಲ ಕಾಡಕ್ಕೆ ಶುರು ಆಗ್ಬಿಡ್ತು. ಇನ್ನೊಂದು ಕಡೆ ಮಾಳುಗೆ ಏನಕ್ಕೆ ಬಿಟ್ಕೊಟ್ಟೆ ಅಂದರೆ, ಅವರು ತುಂಬ ಒಂದು ಬಡತನ, ಅವ್ರ ತಂದೆ ತಾಯಿ ತುಂಬ ಹುಷಾರಿಲ್ಲ, ಆಮೇಲೆ ಚಿಕ್ಕ ಚಿಕ್ಕ ಮಕ್ಳುಗಳು ಎಲ್ಲ ತುಂಬ ಸಲ ನೆನಪು ಮಾಡ್ಕೊಂಡು ಹೇಳ್ತಾಯಿದ್ರು. ಅಂದರೆ ವ್ಯಕ್ತಿಗಳು ಬೇರೆ ಆದರೂ ಭಾವನೆ ಒಂದೇ, ಆ ನೋವು ಅನ್ನೋದು ಒಂದೇ. ನನಗೆ ನೋವಾದಂಗೆ ಅವ್ರಿಗೆ ಆಗೋದು ಬೇಡ ಅಂತ ಬಿಟ್ಕೊಡ್ಬಿಟ್ಟೆ. ಬಟ್ ಆ ಪತ್ರ ಹಾಕಿ ಹರಿಬೇಕಾದ್ರೆ ಎಲ್ಲಿ ನಮ್ಮ ತಂದೆದೇ ಪತ್ರ ಮಿಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ತಡ್ಕೊಳಕ್ಕಾಗದೆ ಅಷ್ಟು ನೋವಾಯಿತು. ಬಟ್ ಇರಲಿ ಬಿಡಿ ಆಯಿತು ಅಂದ್ಬಿಟ್ಟು ಮಾಡೋಗೆ ಬಿಟ್ಕೊಟ್ಟೆ, ಅಷ್ಟೇ ಒಂದೇ ಕಾರಣ.
ಬಟ್ ಬದುಕು ನಿಂತ ನೀರಲ್ಲ. ನಿಮ್ಮನ್ನ ಈ ಮಟ್ಟಕ್ಕೆ ದೇವ್ರು ತಂದಿದ್ದಾನೆ ಅಂದ್ರೆ ಮುಂದೊಂದು ದಿನ ಖಂಡಿತ ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ ನಿಮ್ಗೆ ಅನ್ನೋದು ಅರ್ಥ ಸೂಚನೆ ಅಲ್ವಾ ಬದುಕಲ್ಲಿ. ನಾನು ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಲ್ಲದೆ ಇರ್ಬೋದು, ತಿಳ್ಕೊಂಡಿಲ್ಲದೆ ಇರ್ಬೋದು. ಕಣ್ಣೀರಿಗೆ ವ್ಯಾಲ್ಯೂ ಇಲ್ಲ ಜಗತ್ತಿನಲ್ಲಿ. ಸತ್ಯವಾಗ್ಲೂ ನಾನು ಅಂದ ಮಟ್ಟಿಗೆ ಕಣ್ಣೀರಿಗೆ ಜಗತ್ತಿನಲ್ಲಿ ವ್ಯಾಲ್ಯೂ ಇಲ್ಲ. ಎಷ್ಟೇ ಕಷ್ಟ ಆದರೂ ಒಳಗೆ ಅಳ್ಬೇಕು, ಬಟ್ ಇನ್ನೊಬ್ರು ಕಾಣೋ ಥರ ಅಳಬಾರ್ದು ನಾನು ತಿಳ್ಕೊಂಡ್ರೆ ಮಟ್ಟಿಗೆ. ಯಾಕೆಂದರೆ ನಮ್ಮ ಅಳುನ ಎಷ್ಟೋ ಜನ ಅದನ್ನು ಗೇಲಿ ಮಾಡೋವಂಥ ಜನಗಳೇ ಜಾಸ್ತಿ. ನೀವು ಎಷ್ಟು ಜನ ಮಕ್ಕಳು ಸರ್? ನಾನು ನನ್ನ ತಮ್ಮ ಮೇಡಮ್, ತಮ್ಮ ಗೌರ್ಮೆಂಟ್ ಜಾಬಲ್ಲಿದ್ದಾನೆ. ಅಂದರೆ ನಮ್ಮ ತಂದೆ ಇರಬೇಕಾದ್ರೆ ನಮಗೆ ಏನೂ ಇಲ್ಲ. ಅವರು ನಮ್ಮ ತಂದೆ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು. ನಮ್ಮ ತಾಯಿ ಒಂದು ತೋಟದಲ್ಲಿ ಒಂದು ಪ್ಯಾಕೆಟ್ಗೆ ಗಿಡ ಹಾಕ್ಬಿಟ್ಟು ಮಣ್ಣು ತುಂಬ್ತಾರಲ್ಲ, ಹಂಗೆ ತೋಟದಲ್ಲಿ ಕೆಲಸ ಮಾಡೋರು. ನನ್ನ ತಮ್ಮನೇ ಬೇರೆ ಕಡೆ, ನಾನೇ ಬೇರೆ ಕಡೆ. ನಮಗೆ ಭಯ ಆಗೋದು ಅವಾಗ ನಮ್ಮ ತಂದೆ ಸತ್ತ ಮೇಲೆ. ಎಲ್ಲಿ ನಮ್ಮ ತಾಯಿ ತೋಟಕ್ಕೆಲ್ಲ ಹೋಗ್ತಾರೆ, ಹಾವಿಗೆ ಅಥವಾ ಏನೋ ಯಾವ್ದಾರತ್ತೆ ಮೇಲಿಂದ ಮರ ಗಿರ ಬಿದ್ದುಬಿಟ್ಟೋದು, ಇದೆಲ್ಲ ಭಯ ಕಾಡೋದು. ನನಗೂ ಸಂಪಾದನೆ ಇಲ್ಲ, ನಾವು ಎಲ್ಲೇ ಇಲ್ಲಿ ಇದು ಮಾಡೋವು. ನನ್ನ ತಮ್ಮ ಮನೆ ಎಲ್ಲ ಚಿಕ್ಕ ಗುಡಿಸ್ಲು ಥರ, ಕದ ಹಾಕೊಂಡ್ರೆ ಒಳಗಡೆಯಿಂದ ಮಳೆ ಗಿಳೆ ಓದ್ಬಿಟ್ರೆ ಕಪ್ಪೆ ಒಳಗೆ ಹೋಗೋ ಥರ, ಕೆಳಗಡೆ ಗ್ಯಾಪ್ ಇತ್ತು, ಹಾವೇನಾರು ಹೋಗ್ಬಿಟ್ಟದು ಅನ್ನೋ ಭಯ. ಈ ಥರ ಎಲ್ಲ ಬಡತನ ಇತ್ತು. ಬಟ್ ನಮ್ಮ ತಂದೆ ಇದ್ದಾಗ ನಾವೊಂದು ಒಳ್ಳೆ ಉತ್ತಮ ಸ್ಥಿತಿಗೆ ಬರೋಕ್ಕೆ ಆಗಲಿಲ್ಲ. ಬಂದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಇವತ್ತು ನನ್ನ ಹಿಂಗೆ ಏನೋ ನೋಡಿದರೆ ತುಂಬ ಖುಷಿ ಪಡೋರು ತುಂಬ. ಬಟ್ ಅವರಿದ್ದಾಗ ಏನು ಮಾಡ್ಕೊಳಕ್ಕೆ ಆಗಲಿಲ್ಲ. ಅದೊಂದು ಭಾಳ ಬೇಜಾರು. ಅದಕ್ಕೆ ಇರೋ ಒಬ್ಬರು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ದೋ, ಈಗ ನಾನು ನಮ್ಮ ಊರಿನಲ್ಲಿ ಜಾಸ್ತಿ ದಿನ ಇಲ್ಲ. ನನ್ನ ಕೆಲಸನೂ ಸಿನಿಮಾ ಅನ್ಕೊಂಡು ಬೆಂಗಳೂರಲ್ಲೇ ಇರ್ತೀನಿ. ನನ್ನ ತಮ್ಮನೂ ಮೈಸೂರಿನಲ್ಲೇ. ನಮ್ಮ ಊರಿನಲ್ಲಿ ನಮ್ಮ ತಾಯಿ ಒಬ್ಬರೇ ಆದ್ರೂ ನಾವು ನಮಗೋಸ್ಕರ ಏನು ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ತಾಯಿಗೋಸ್ಕರ ಏನಾದ್ರು ಮಾಡೋಣ ಅಂದ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಸೇರಿ ಒಂದಷ್ಟು ಸಾಲಾಗಿಲ್ಲ ಮಾಡಿ ಒಂಚೂರು ಏನೋ ಮಾಡಿ ನಮ್ಮ ತಾಯಿಗೋಸ್ಕರ ಒಂದು ಮನೆ ಕಟ್ಟಿಸಿ, ಆ ಮನೆಯಲ್ಲಿ ನಮ್ಮ ತಾಯಿ ಒಬ್ಬರನ್ನೇ ಬಿಟ್ಟಿದ್ದೆ. ಈಗ ನಾನೇನೋ ಬೆಂಗಳೂರಲ್ಲಿ ಇದ್ದೀನಿ ಅಂತ ನಾನೇನೋ ಒಂದು ಮನೆ ಮಾಡ್ಕೊಂಡಿದ್ರೆ ನಾನು ನನ್ನ ಹೆಂಡತಿ ಚೆನ್ನಾಗಿರ್ತೀವಿ. ಅಥವಾ ನನ್ನ ತಮ್ಮ ಎಲ್ಲ ಅವನೇ ಅಂದ್ಬಿಟ್ಟು ನಾನು ಅವನು ಸಹಾಯ ಮಾಡಿದ್ರೆ ಅವನು ಮೈಸೂರಲ್ಲಿ ಇರ್ತಾನೆ. ನಮ್ಮ ತಾಯಿ ಆ ಗುಡಿಸ್ಲು ಮನೆಯಲ್ಲೇ ಇರಬೇಕಾಗ್ತದೆ. ಅದಕ್ಕೆ ನಾವು ಏನೇ ಆದ್ರೂ ನಮ್ಮ ತಾಯೇ ಇಂಪಾರ್ಟೆಂಟು. ಫಸ್ಟು ತಾಯಿ ಚೆನ್ನಾಗಿರಲಿ, ಅವ್ರು ಖುಷಿ ಪಡ್ಸೋಣ ಅಂತ ಹೇಳ್ಬಿಟ್ಟು ಊರಿನಲ್ಲಿ ಮನೆ ಕಟ್ತೋ. ಎಷ್ಟೋ ಜನ ಆಡ್ಕೊಂಡ್ರು ಊರಿನಲ್ಲಿ ಕಟ್ಟೋ ಅಂಥ ಅವಶ್ಯಕತೆ ಏನಿತ್ತು, ಮನೆ ಯಾಕೆ ಕಟ್ಟಿದ್ರಿ ಅಂತ. ನಾವು ನಮಗೋಸ್ಕರ ಕಟ್ಟಿಲ್ಲ, ನಮ್ಮ ತಾಯಿ ಖುಷಿಗೋಸ್ಕರನೇ ಅಂದ್ಬಿಟ್ಟು ನಾವು ಅಲ್ಲೇ ಕಟ್ಟಿದ್ದೀವಿ. ಯಾವತ್ತೋ ಹೋಗ್ತೀವಿ, ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಹೋಗ್ತೀನಿ. ಹೋದಾಗ ಒಂದಿನ ಇರ್ತೀನಿ, ಬರ್ತೀನಿ. ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಆಮೇಲೆ ನಮ್ಮ ನೋವನ್ನ, ನಮ್ಮ ಕಣ್ಣೀರನ್ನ ಮೇಡಮ್ ಯಾರ ಹತ್ರನೂ ವ್ಯಕ್ತಪಡಿಸ್ಬಾರ್ದು ಸತ್ಯವಾಗ್ಲೂ. ನಾವು ಯಾಕೆಂದರೆ ಎಷ್ಟೊಂದು ಸಲ ಏನಾಗ್ಬಿಡ್ತೀವಿ ಅಂದರೆ, ನಾವು ಒಬ್ಬ ಹಾಸ್ಯ ಕಲಾವಿದ್ರದ್ದು ಅದು ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ, ಎಲ್ಲರೂ ನಗಿಸ್ತೀವಿ, ಎಲ್ಲರೂ ನಗಿಸೋ ಅಂಥ ಕೆಲಸನೇ ಮಾಡ್ತೀವಿ. ಯಾವ ಸ್ಟೇಜ್ ಮ್ಯಾಗೆ ಹೋಗಲಿ, ಎಲ್ಲೇ ಇರಲಿ, ಬಟ್ ನಾವೇ ತುಂಬ ಅಳ್ತಾ ಇರ್ತೀವಿ. ಅದು ನಿಜ ಅಲ್ವಾ? ನಾವು ಎಲ್ಲರೂ ನಗಿಸ್ತಾ ಇರ್ತೀವಿ, ತುಂಬಾ ಕಾರಣದ ನಗಿಸ್ತಾ ಇರ್ತೀವಿ, ನಗಿಸ್ತಾ ಇರ್ತೀವಿ. ಬಟ್ ನಮಗೆ ತುಂಬ ನೋವಿರ್ತವೆ ಯಾವುದೋ ಮೂಮೆಂಟಲ್ಲಿ. ತುಂಬ ನೀವು ಯಾವುದೇ ಹಾಸ್ಯ ಕಲಾವಿದರು ತಗೊಳ್ಳಿ, ಒಂದು ಚೂರು ಹೇಳಿದ ತಕ್ಷಣ ತುಂಬ ಎಮೋಷನಲ್ ಆಗ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲ. ಈಗ ಎಷ್ಟೋ ಜನ ಈಗ ನಮಗೂ ಸುಮ್ಮನೆ ಏನೋ ಗಿಮಿಕ್ ಥರ ಹೇಳ್ತಾನೆ ಅಂತಾರೆ. ಅವ್ರವ್ರ ಅನಿಸಿಕೆ, ಅವ್ರವ್ರ ಮನಸ್ಥಿತಿ ಏನಾರು ಅನ್ಕೊಳ್ಳಿ, ಅವ್ರವ್ರು ಬಿಟ್ಟು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ತುಂಬಾ ಧನ್ಯವಾದ ನಿಮ್ಮ ಸಮಯಕ್ಕೆ. ಖಂಡಿತವಾಗ್ಲೂ ಇದು ಮುಕ್ತಾಯ ಅಲ್ಲ. ನೀವು ಹೇಳಿದ್ರೆ ಎಲ್ಲ ಕಳ್ಕೊಂಡೆ ಅಂತ, ಖಂಡಿತವಾಗ್ಲೂ ಅಲ್ಲ, ಇದು ಆರಂಭ. ಖಂಡಿತವಾಗ್ಲೂ ದೇವರೊಬ್ಬನ ನೋಡ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ನಿಮ್ಗೆ ಏನ್ ಕೊಡ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಇದನ್ನ ಮೊಟಕ್ ಮಾಡಿರ್ಬೋದು, ಮುಂದ್ ಒಳ್ಳೆ ದಾರಿನ ಮಾಡ್ಕೊಟ್ಟಿರ್ಬೋದು. ಬಹುಶಃ ಶೀಘ್ರದಲ್ಲೇ ಒಂದ್ ಸಿನಿಮಾ ಬರೋದಕ್ಕೋಸ್ಕರನೂ ಈ ತರ ಆಗಿರ್ಬೋದೇನೋ ಅಲ್ವಾ? ಹೋಪ್ ಫಾರ್ ದಿ ಬೆಸ್ಟ್ ಸರ್. ಒಳ್ಳೇದಾಗ್ಲಿ ನಿಮ್ಗೆ. ಯಾವಾಗ್ಲೂ ನಗ್ತಾ ಇರಿ. ಕೆಟ್ಟ ಟೈಮ್ ಅದು ಹಿಂದೆ ಇರುತ್ತೆ, ಅದು ನಮ್ಮ ಜೊತೆಗಿರ್ಬೇಕು. ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ. ಆಮೇಲೆ ಕಲಾವಿದ್ರು ಕುಗ್ಗಕ್ಕೆ ಹೋಗ್ಬಾರ್ದು. ಕುಗ್ಗಿದ್ರೆ ಏನಾಗ್ಬಿಡ್ತೀವಿ ಅಂದ್ರೆ, ನಾವು ಸಾಯ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆಸೆಗಳನ್ನ ಸಾಯಿಸ್ಕೊಬಿಡ್ತೀವಿ. ನಾವು ಇವತ್ತೆಲ್ಲ ನಾಳೆ ಸತ್ಯ ಸಾಯ್ತೀವಿ, ಗೊತ್ತಿಲ್ಲ ಅದು ಯಾರು ಹುಟ್ಟು ಸಾವು ಅದು ಯಾವತ್ತಿರು ಬರುತ್ತೆ ಹೋಗುತ್ತೆ. ಬಟ್ ನಮ್ಮ ಆಸೆಗಳನ್ನ ಸಾಯಿಸ್ಬಾರ್ದು, ಅವನ್ನ ಜೀವಂತಗೊಳಿಸ್ಬೇಕು ನಮ್ಮ ಆಸೆಗಳನ್ನ ಯಾವತ್ತು. ಯಾಕಂದ್ರೆ ನಾವು ಅವಾಗಿಂದ ಆಸೆ ಇಟ್ಕೊಂಡಿದ್ವಿ, ಏನೋ ಸಿನಿಮಾದಲ್ಲಿ ಮಾಡಬೇಕು, ಏನೋ ಒಂದು ಮಾಡಬೇಕು. ದೊಡ್ಡ ಕಲಾವಿದರುಗಳ ಜೊತೆ ಒಂದು ಸಣ್ಣ ಪಾತ್ರ ಆಗಲಿ ಮಾಡಬೇಕು. ಈಗ ಶಿವಣ್ಣ ಸರ್ ಜೊತೆ ಆಗ್ಬೋದು, ಒಂದು ನಿಂತ್ಕೊಳ್ಳೋ ಪಾತ್ರ ಸಿಕ್ಕರು ಏನೋ ಒಂದು ಖುಷಿ. ದರ್ಶನ್ ಸರ್ ಜೊತೆ ಆಗ್ಬೋದು, ಸುದೀಪ್ ಸರ್ ಜೊತೆ ಆಗ್ಬೋದು, ಹಂಗೆಲ್ಲ ಹೆಚ್ಚು ಹಿರಿಯ ಕಲಾವಿದ್ರ ಜೊತೆ ಮಾಡಬೇಕು ಅನ್ನೋ ಒಂದು ಆಸೆ ನಮಗೆ. ನೋಡೋಣ, ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಈಗ ನೋಡಿ ನಮಗೆ ಕೆಲವೊಂದು ಏನು ಅಂದರೆ, ಈಗ ದೇವರು ಅಂದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ಅದು ಮೂಢನಂಬಿಕೆ ಅಂತಾರೆ. ಬಟ್ ನನಗೆ ಗೊತ್ತಿರೋದು ಮೂಢನಂಬಿಕೆ ಎಲ್ಲ, ಬರೀ ನಂಬಿಕೆ ಸತ್ಯ ಅನ್ನೋದು ಅಷ್ಟೇ ನಮಗೆ ಗೊತ್ತಿರೋದು.
ನಾವು ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದಾಗಲೂ ಅದು ಗೊತ್ತಿಲ್ಲದೆ ಹೋದಾಗಲೂ ಎಷ್ಟೋ ಜನ ಇಂಟರ್ವ್ಯೂ ಮಾಡ್ತಾರೆ. ನಾವು ದೇವ್ರ ಬಗ್ಗೆ ಹೇಳಿದ್ರು ನೀವೇನೋ ಸಮಾಜನ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಅಂತಾರೆ. ಅಂದರೆ ಯಾರನ್ನೂ ದಾರಿ ತಪ್ಪಿಸೋಂಥ ಯಾರೂ ಅಷ್ಟು ದಡ್ರೂ ಇಲ್ಲ. ನಮಗೆ ಅದೇ ಕೆಲಸನೂ ಅಲ್ಲ. ನನಗೆ ದೇವರು ಅಂದರೆ ಸತ್ಯ, ಅದೊಂದು ನಂಬಿಕೆ ಅಷ್ಟೇ. ನಾವು ಮಾಡ್ತಾ ಇರ್ತೀವಿ, ಅದನ್ನು ಎಷ್ಟೋ ಜನ ತಪ್ಪಾಗ್ತಾರೆ. ಅವ್ರು ಏನೇ ಅನ್ಕಲಿ ನೋಡೋಣ. ಎಲ್ಲ ಕಲಾವಿದರು ಪ್ರೀತಿ ಮಾಡೋರು, ಯಾರೋ ಒಂದು ಸಿನಿಮಾದನೋ ಇನ್ನೊಂದು ಯಾವುದೇ ಥರದ ಅವಕಾಶ ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರ ಪ್ರೀತಿ ಇರಲಿ. ಈ ಸಲ ಮಿಸ್ ಆಗಿರ್ಬೋದು. ನಮ್ಮೂರಿಗೆ ಒಂದು ನನ್ನ ಕಡೆಯಿಂದ ಒಂದು ಆಸ್ಪತ್ರೆ ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ ಒಂದು ಮಾಡಿಸ್ಬೇಕು ಅಂತ ಒಂದು ದೊಡ್ಡ ಆಸೆ ಐತೆ. ನೋಡೋಣ ದೇವ್ರು ಯಾವತ್ತು ಕೈ ಜೋಡಿಸ್ತಾರೆ ಅಂತ. ಒಳ್ಳೆಯದು, ತಥಾಸ್ತು ಅಂತ ಇರುತ್ತೆ. ಆಗಲಿ ಸರ್, ಒಳ್ಳೆಯದಾಗಲಿ. ನಿಮ್ಮ ಸಮಯಕ್ಕೆ ಧನ್ಯವಾದ ಸರ್. ನಿಮಗೆ ಫ್ಯೂಚರ್ಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಚಂದ್ರಪ್ರಭಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.